ನಮಸ್ಕಾರ ಎಲ್ಲ ಕುಂತ ಮಂದಿಗೆ. ಹೆಂಗದ್ರಿ ಅಣ್ಣ, ಆರಾಮದ್ರಿ ಹುಟ್ರು? ಎಲ್ಲರೂ ಲೋಮಾರಾಯ, ನೀವು ಆರಾಮದ್ರಿ? ನಾನು ಆರಾಮಿಲ್ಲ. ಯಾಕಂತ ಕೇಳ್ತೀರಣ್ಣ, 2 ತಾಸಾತು ಹುಡುಕ್ಯಾಡಕತ್ತೀನಿ, ಯಾರೊಬ್ರು ಕೆಲಸನ ಕೊಡಕತ್ತ. ಯಾರು ಊರಾಗ ಕಮ್ಮಗ ಇದ್ದೀನಿ, ಉಣ್ಕೋತ ತಿನ್ಕೋತ. ಊರಾಗ ಒಂದ ಕೆಲಸ ಮಾಡ್ತಿದ್ನ್ಯಾ, ಏನು ಕೆಲಸ ಇಲ್ಲ. ಅವ್ರು ಹೇಳಿದ್ದು ಹೋಗಿ ಇವ್ರ ಮುಂದೆ ಹೇಳೋದು, ಇವ್ರು ಹೇಳಿದ್ದು ಹೋಗಿ ಅವ್ರ ಮುಂದೆ ಹೇಳೋದು. ಇಷ್ಟು ಮಾಡಿ ಬಿಡ್ತಿದ್. ನೀವು ವಾರಕ್ಕೊಂದು 3 ಜಗಳ ಹತ್ತಿದ್ದು, ಆರಾಮ್ ನೋಡ್ಕೋತ ಆರಾಮಿದ್ವಿ. ಏನ್ ಇಬ್ಬರಿಗೆ ಗೊತ್ತಾತು, ನಾಯಿ ಬಡದ್ರಗತ್ತೆ ಬಡದು ಊರು ಬಿಟ್ಟು ಹೊರಗೆ ಹಾಕಿಬಿಟ್ರಿ. ಈ ಊರಾಗ ಬಂದಿನಿ, ಕೆಲಸ ಹುಡ್ಕಾಡಕತ್ತೀನಿ, ಯಾರೊಬ್ರು ಕೆಲಸನ ಕೊಡಾಕತ್ತ. ಜೀವನನ ಬ್ಯಾಸತ್ತು ಹೋಗಿ ಆ ಗುಡಿ ಮುಂದೆ ಕೂತಿದ್ಯಾವ ಬೇರೆ ಮನುಷ್ಯ ಬಂದ. ಯಾಕೋ ತಮ್ಮ ಯಾಕೆ ಕೂತಿ ಅಂದ. ಕೆಲಸ ಹುಡ್ಕಾಡಕತ್ತೀನ್ರಿ, ಜೀವನನ ಬ್ಯಾಸರ್ಗತಿ, ಯಾರು ಕೆಲಸನ ಕೊಡಾಕತ್ತ ಯಾರಿಲ್ಲ. ಹಿಂಗ್ ಕೂತ್ರೆ ಯಾರು ಕೆಲಸ ಕೊಡ್ತಾರೆ ನಿನಗ? ಹೋಗಿ ಊರಾಗ ದೊಡ್ಡ ಶ್ರೀಕಾಂತ್ ಗೌಡ್ರು ಅದಾರು, ಅವ್ರು ನನಗೆ ಕೆಲಸನೂ ಕೊಡ್ತಾರ, 3 ಹೊತ್ತು ಊಟನೂ ಹಾಕ್ತಾರ ಅಂತ ಹೇಳ್ಬಿಟ್ಟಾರು. ಶ್ರೀಕಾಂತ್ ಗೌಡ್ರ ಮನಿ ಹುಡ್ಕಾಡಕತ್ತೀನಿ, ಒಟ್ಟ ಮನಿನ ಸಿಗಾಕತ್ತ ಯಾರಿಲ್ಲ. ಏನು ಈ ಊರಾಗ ಮನಿ ಕಟ್ಟಿಸ ಮಂದಿನ ಹೊಗಸ್ಯಾರು, ಏನು ಮಂದಿ ಹೊಗಸ್ಯ ಮನಿ ಕಟ್ಟಿಸ್ಯಾರು, ಒಂದು ಓಹೋ ಈ ಕಡೆ ಒಂದು ಯಾವ್ದ ಹುಡುಗಿ ಬರತೈತೆ, ಬರಲಿ ಈಕಿನ ಕೇಳಾರ ತಿಳ್ಕೊತೀನಿ ಗೌಡನ ಮನಿ ಎಲ್ಲಿ ಐತೆ ಅಂತ. ವಾಟಿಕ ಶಾಂಪೂ ಹಚ್ಚಿ ಯಾಕ ಹೆಂಗೈತಿ ಮೈಯಾಗ ಕಡೌತನ ಸಣ್ಣಂಗ. ಮತ್ತೇನಲ್ಲ ಊರಿಗೆ ನೋಡಕ್ ಹೊಸಬ ಕಣ್ಣಂಗ್ ಕಾಣ್ತಿ, ಬಂದ ತಕ್ಷಣ ನಿನ್ನ ಮೂಗು ತಂದು ಇಲ್ಲೇ ಹಾಕಕ್ ಹೋಗಿದ್ದಿ. ಅಂದ್ರೆ ನಿಮ್ಗೆ ಹಂಗ ಹಡ್ಕೋತ ಬಂದ್ರಲ್ಲ ವಾಸ ಬಂತು ಅಂದ್ರೇನಪ್ಪ? ನಿಮ್ ಮಾತಿನ ಪ್ರಕಾರ ನಾವು ಕಾಲಿಟ್ಟಲ್ಲ, ಬರ್ರಿ ನಮ್ದೇ ಹವ ಅಲ್ಲ ಮತ್ತೆ ವಾಸ ಒಂದು. ಹೌದು, ಬಂದ ಅಲ್ಲೇ ಹೊಕ್ಕೊಂಡಿರ್ಬೇಕದ. ಯಾಕ ಹುಡ್ಗ ನೋಡಿ ಇಲ್ಲಿ ನೋಡಕ್ ಏನಾಯ್ತು? ಹಳೆ ಹುಂಚೆ ಹಣ್ಣು ಎಲ್ಲ ತೊಳೆದ ಬಾಟ್ಲ ತಡ್ಕೊರಿ, ಹೊತ್ತು ಬಟ್ಲ ತುಂಬಿ ಕಳ್ಸ. ನಿನ್ನ ನೋಡ್ರಿ ನೀ ಏನು ಬಟ್ಲ ತುಂಬಿ ಕಳ್ಸೋಂಗ್ ಕಾಣಂಗಿಲ್ಲ. ನಿಂದೇನೇ ಇದ್ರು ತಟ್ಟ ಮೂದಲ್ಲಿಗೆ ದೇವ್ರ ಸೃಷ್ಟಿಕರ್ತ ಬ್ರಹ್ಮ ಅಷ್ಟ ಕೊಟ್ಟ ಅಟ್ರಲ್ಲ ಮುಗಿಸವ. ಏನಂತ ನಿನ್ನ ಕೆಲಸ? ಹೋಗಿ ಬಿಡ್ರಿ ನೀವು. ಇಲ್ಲವ್ರನ್ನಾರು ಹೌದನ್ರಿ? ಕಾಣಿಸ್ತೀನಿ ನಿಮ್ಮ ಕಣ್ಣಾಗ ನಾನು. ಗೊಂಬಿ ಹಂಗ ಕಾಣ್ತೀರಿ, ಆದ್ರೆ ಇನ್ನೇ ಹಂಗ ಕಾಣ್ತೀರಿ ಗೊತ್ತಲ್ಲ? ಹೆಂಗ? ಕೂದ್ಲ ಪೆಣ್ಣ ಚೂಜಿ ಧಾರರಿ. ಇಟ ಕೂದ್ಲ ಕೊಟ್ರ ಇಟ ಬಟ್ಲ ಕೊಡ್ತೀವಿ, ಇಟ್ಟು ಕೂದ್ಲ ಕೊಟ್ರ ಭೋಗಾಣಿ ಕೊಡ್ತೀವಿ. ಸೇಮ್ ಹಂಗ ಬರೋಬ್ಬರಿ ಹೇಳ್ತೀರಿ. ನಾವ್ ಯಾವ ಉದ್ಯೋಗ ಮಾಡ್ತೀವಿ ಅನ್ನೋದನ್ನ ಎಷ್ಟು ಬರೋಬ್ಬರಿ ಹೇಳ್ತೀರಲ್ಲ. ಆದ್ರ ಒಂದು ತಪ್ಪು ಹೇಳಿದ್ರಿ. ಏನ್ರಿ ಅದು? ನಾವ್ ಬ್ಯಾರೆದವ್ರ ಕೂದ್ಲ ಇಲ್ಲ, ನಿಮ್ಮ ಏನ್ರ ಅದಾವನ ಹೇಳು. ಚರ ಚರ ಬೋಳ್ಸರ ತಗೊಂಡ್ ಹೋಗಕ್ಕಿ ನಾನು. ಹೆಂಗ್ ಕಾಣಿಸತ್ ನಿನ್ನ ಮೈಯಾಗ? ಅಲ್ರಿ ನೀವು ಇದವ್ರ ಕೇಳಿನ. ಯಾಕಂದ್ರೆ ಈ ಅದ್ರ ಕಡೆ ಬೇಡ್ರಿ, ನಮ್ಗೆ ಈ ಊರಾಗ ಒಬ್ರು ಅಡ್ರೆಸ್ ಬೇಕಾಗಿತ್ತು. ಯಾರ್ರಿ ಅವ್ರು? ಎಲ್ಲಿ ಅಪ್ಪ ಈಗ ಕಡತಕ್ಕಾಗಿ ಒಂದು ಹೆಸರು ಮರ್ತೀನಿ ನಾನು. ಇವ ಆಗಲೇ ಬಂದಿದ್ದ ಶ್ರೀಕಾಂತ್ ಗೌಡ್ರಿ. ಎಂತ ಮಾತ್ ಕೇಳಿದ್ರಿ? ಆ ಶ್ರೀಕಾಂತ್ ಗೌಡ್ರು ಗೊತ್ತಾಗ್ತಿರಲ್ರಿ?
ಅಂತೇಳಿ ಚಿಲ್ಲರಿಲ್ಲ. ಇಲ್ಲ ನಡಿ ಸೋದತ್ತಿಗೆ. ಅಲ್ಲ ಈ ಹುಡುಗಿಗಿಲ್ಲ ಅಂದ್ರೆ ಒಂದು 25-30 ವಯಸ್ಸದ ಒಳಗದ ಹುಡುಗಿ, ಗೌಡಿಗಿಲ್ಲ ಅಂದ್ರೆ ಒಂದು 60-70 ವಯಸ್ಸು. ಎಂತಾಕಿನ ಅಂತ ಗೌಡ ಇಟ್ಟುಕೊಂಡಂದ್ರೆ ಎಂತ ತಿಂಡಿ ಗೌಡ್ರು ಇರ್ಬೋದು. ನಮಸ್ಕಾರಗಳು. ನಮಸ್ಕಾರ. ನಮ್ಮ ಊರಿನ 4ನೇ ನಂಬರ್ ಗೌಡ ಶಾಣಿಗೆ. ನಿನ್ನ ಹೆಣ ಎತ್ತಿ ನಿನ್ನ ಬಕ್ಕು ಬಾರ್ಲ ಬಡಿ ನಿನ್ನ ಸೊಟ್ಟೆ ಲಾಟರ್ ಕಟ್ಟಿ ನಿನ್ನ ಹೆಚ್ಚಾಗಿ ಸಜ್ಜಿ ಬಿಟ್ಟು ನಿನ್ನ ಕುಡಿಯ ಕುದಿಸಿ ಕುಡ್ಕೊತ ಬರಲಿ ನಿನ್ನ ನೆತ್ತಿ ಮೇಲೆ ಗ್ಯಾಸ್ ಹಾಕ್ಲಿ. ಇನ್ನೊಂದು ಬಿಟ್ರಿ ನೋಡು. ಯಾವುದು? ನಿನ್ನ ಹುಡುಗರಕ್ಕೆ ಉಪ್ಪು ಕಟ್ಟಲಿ. ನಿನ್ನ ಹುಡುಗರ ನಮ್ಮನೆ ಗಟ್ಟೈತೆ ಅಯ್ಯಪ್ಪ ಉಪ್ಪು ಕಟ್ಟಗಳು ಅಷ್ಟ. ನಿನ್ನ ಹೆಣ ಎತ್ತಲಿ ಊರಿಗೆ ಕಾಲಿಡ್ತೈತೆ ನನ್ನ ಯಾಕಲ ಅವ್ರ ಗೌಡ ಶಾಣಿನ ಮಾಡ್ದೆ. ಮತ್ತೆ ನೀವೇ ಅಂದ್ರಲ್ರಿ ಏನಂದ ಅವರು ನಮ್ ಗೌಡ್ರು ಹಂಗ 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 ಒಂದ ಸರಿ ಮಾಡೋ ಹಾಳು ಮಾಡಂಗಲ್ಲ. ಇನ್ನೊಂದು ಚಂದ ಮಾಡ ಅವರು ನಮ್ ಗೌಡ್ರು ನನಕ್ಕಿಂತ ಚಂದ ಇವನು ಉಳಿತಾನಲ್ಲೋ ಯವ್ವ. ನೀವ್ ಈ ನಮ್ಮನೆ ನೋಡ್ಕೋತ ನಮ್ಮ ಗೌಡಪ್ಪನ ಕೈಯಾಗ ಸಿಕ್ಕಗಿಕ್ಕಿರಿ ಯಾಕಂತ ಕೇಳ್ತಿರಲ್ರಿ. ಯಾವತ್ತು ಬೀಸ್ಲಾರ್ದ ಸಳ್ಳ ಗಾಳಿ ಇವತ್ತ ಬೀಸಾಕತ್ತೈತಿ ನೋಡ್ರಲ್ಲ. ಹಿಂದೆ ಹೆಂಗೈತಿ ಜಾಗ ಖುಲ್ಲ ಭೌಕ. ನಾವು ಬಾವು ಕನ್ಸೋಮಟ ನಾ ಸುಮ್ಮನೆ ನಿಂತಿರ್ತಂತ ಮಾಡಿ ಏನ್ ಮಾಡ್ತೀರಿ? ನಾ ಶಂಕ್ ಕತ್ ಬರ್ತೀನಿ. ನಿನ್ನ ಮಾರಿಗೇಡಿ ಗೌಡ್ರ ಮನೆಯಾಗ ನಾ ಕೆಲ್ಸಕ್ಕದೀನಿ ಅಂದ ಮೇಲೆ ಅವರು ನಮ್ಮ ಗೌಡ್ರು ಗೌಡ್ರ ಮನೆ ಕೆಲ್ಸಕ್ಕದ್ರಿ. ಹೌದು. ಏನೇನ್ ಮಾಡ್ತೀರಿ? ಗೌಡಪ್ಪದ ಮೇಲೆ ಆಲಿಂತ ಹಿಡಿದ ತಾಗಿಂತರ ಮಾಡಕ್ ನಾನ ಅಂದ್ರ ಗೌಡ ಮನೆ ಕಸ ಮುಸ್ರಿ ಮಾಡ್ತೀನಿ. ಓ ಯಪ್ಪ ಮಾಡ್ತೀರಿ. ಹೋಲ್ ಬಿಡ್ರಿ ಅವ್ರ ಮನಿ ತೋರ್ಸ್ರಿ. ನಿಂದ ಚಿಂಡೆನ ಮಗ ಯಾಕ್ರಿ? ಬಂದ ತಕ್ಷಣ ಗೌಡಪ್ಪನ ಮನೆ ತೋರ್ಸಂತೇಳಿ ಏನಂತತಿ ನಿನ್ನ ಮೈ? ಅವ್ರ ಮನಿ ಕೆಲ್ಸಕ್ಕೆ ಬಂದೇನ್ರಿ ನಾ. ದೇವ್ರ ಗೌಡಪ್ಪನ ಮನೆ ನಿನಗೊಂದು ಕೆಲಸ ಬೇಕಾಗೈತೆ. ಅದಕ್ಕೆ ಈ ನಮ್ಮನೆ ಕೇಳಕತ್ತಿ. ಯಾಕೆ ಚಿಂತೆ ಮಾಡ್ತೀವ? ನಿನಗ್ ಕೆಲಸ ಫಿಕ್ಸ್ ಅನ್ಕೊಂಡ್ಬಿಡ. ಅದು ಹೆಂಗ್ರಿ? ಅದ್ ಹೆಂಗಂತ ಕೇಳ್ತಿರಲ್ರಿ. ಗೌಡ್ರ ಮನೆಗೆ ಏನ ನಡೆಯಂಗಿದ್ರು ನಂದ ನಾ ನಿಂದ್ರಂದ್ರೆ ನಿಂದ್ರಬೇಕು, ಕುಂದ್ರಂದ್ರೆ ಕುಂದ್ರಬೇಕು, ಓಡಂದ್ರೆ ಓಡೋಗ್ತಿರ್ಬೇಕು. ಆಗೋಡ ಬರಬರಿ ಐತಿ ನೀ ಹೇಳುದು. ಅಲ್ಲ ಸರ್ಕಾರ ಅಂತ ಸರ್ಕಾರ ಇವು ಹೆಣ್ಣ ಮಕ್ಕಳ ಸಂಬಂಧ ಬಗ್ಗೆ ಐತಿ. ನಿಮ್ಮ ಹೆಣ್ಮಕ್ಕ ಕೈಯಾಗ ಗೌಡ ಒಬ್ಬಗ್ಲಾರು ಹಿಂಗಿರ್ತಾನ. ಬರಬರಿ ಐತೆ ಕೇಳಿದು ನೋಡ್ರಿ. ಆಧಾರ್ ಕಾರ್ಡ್ ಇವ್ರಿಗೆ ಫ್ರೀ, ಹೊಳ್ಳಿ 2,000 ರೂಪಾಯಿ ರೊಕ್ಕನು ಇವ್ರಿಗೆ ಫ್ರೀ, 5 kg ಅಕ್ಕಿ ರೊಕ್ಕನು ಇವ್ರಿಗೆ ಫ್ರೀ, ಹೊಳ್ಳಿ ಗಂಡು ಸತ್ತು ರಂಡು ಮುಂಡೆ ರೊಕ್ಕನು ಇವ್ರಿಗೆ. ಯಾಕೆ ನಾವೇನು ಹೋಟ್ ಹಾಕಿಲ್ಲ ಅವ್ರಿಗೆ? ಹೋಟ್ ಹಾಕಿವಲ್ಲ. ನಾನು ಜೋಡಿ ನೀನು ಬರ್ತಿ. ನಿಂದೇನು ಆಧಾರ್ ಕಾರ್ಡ್ ಫ್ರೀ ಇಲ್ಲ. ಟಿಕೆಟ್ ಕೊಟ್ಟು ಬಸ್ಸಿಗೆ ಬರಂಗಿಲ್ಲ. ಉಟ್ಕೊಂಡು ಹತ್ತದ್ನ ಗಾಡಿನ ಟಿಕೆಟ್ ಮತ್ತೇನು ಮಾಡಕ್ ಆಗಂಗಿಲ್ಲ. ನಮ್ಮ ಹುಡುಗಿ ಹಂಗೇನಿಲ್ಲ, ಶಾಣೆ ಅದಾನ ಅಲ್ಲ. ಟಿಕೆಟ್ ಹಿಂದೆ ಬಿಟ್ಟಾಗ ನಿಮ್ಮಲ್ಲಿ ಕೊಡಿಸ್ತೀನಿ. ಇವ್ರಿಗೆ ಎಲ್ಲ ಫ್ರೀ. ನಾವು ಹೋಟ್ ಹಾಕಿವಲ್ಲ ಅವ್ರಿಗೆ. ನಮಗೇನೋ ಬ್ಯಾಡ್ರಿ. ಒಟ್ಟ ಮದ್ಯಪಾನ ರೇಟ್ ಅರ್ಧ ಮಾಡಿಬಿಡುತ್ತೇಳ. ಯಾವ ಸರ್ಕಾರ ಮಾಡ್ದತ್ಲ ನಾ ಸಾಯಿ ಮಠ ಸರ್ಕಾರ ಅವ್ರದ ಫಿಕ್ಸ್. ಯಾಕ ಮದ್ಯಪಾನ ನಮ್ಮಂತರ ಕುಡುಕರಿಂದ ಇಡೀ ಸರ್ಕಾರ ನಡೀತೈತಿ. ಏನು ದೊಡ್ಡ ಜಗತ್ತು ಉದ್ಧಾರ ಮಾಡಕ್ ಹೊಂಟ ಬಿಟ್ಟಿರಿ. ಮಾಡ್ತಿದ್ದಾರೆ ನಿಮ್ಗ ಫ್ರೀ. ಒಂದು ಮಾತು ಹೇಳ್ತೀನಿ ನೆನಪಿನಾಗ ಇಟ್ಕೋರಿ. 2,000 ರೂಪಾಯಿ ಅಲ್ಲ, ಈ ನಿಮ್ಮ ಮೊಸಡಿಗೆ ಸೈಕಲ್ ಸತಕ ಫ್ರೀ ಮಾಡಿಸ್ಕೊಡಂಗಿಲ್ಲ. ಸ್ತ್ರೀ ಶಕ್ತಿ ಅಪ್ಪ ನಮ್ದು. ಸ್ತ್ರೀ ಶಕ್ತಿ ಇನ್ನೊಂದ್ 2 ವರ್ಷ ತಡ್ರಿಪ್ಪ. ಸರ್ಕಾರ ಚೇಂಜ್ ಆಗ್ತಾರ. ಕಸಕ್ ಹೋಗತ್ರ ಕುರ್ಪಿ ತಗೊಂಡ್ ಧರ್ಮಸ್ಥಳ ಹಂಗ ಅಡ್ಯಾಡ್ರಿಲ್ಲ. ಇನ್ನು ಕಸಕ್ ಅಡ್ಯಾಡಕತ್ರಿ ಹೋಲ್ಬಿಡು. 2,000 ರೂಪಾಯಿ ನಿಮ್ಮ ಎದುರ್ಸ ಯಾರು ಕೊಡ್ತಾರಂತ ಮಾಡಿ ಅವ್ನು ಮತ್ತಿನ್ಯಾರು ಕೊಡ್ತಾರ? ಸರ್ಕಾರ ಕೊಡ್ತಾರಂತ ಮಾಡಿ ಹುಚ್ಚಿದೀನಿ. ನಿಮಗೆ 2,000 ರೂಪಾಯಿ ಕೊಡಬೇಕು. ನಿಮಗೆ 2,000 ರೂಪಾಯಿ ಅವ್ರು ಕೊಟ್ರ ಇಲ್ಲಿ ಕ್ವಾರ್ಟರ್ಗೆ 20 ರೂಪಾಯಿ ನಮಗೆ ಏರ್ಸಿರ್ತಾರ. ಅವ್ರ ರೊಕ್ಕನು ನಿಮಗೆ ಬರ್ತಾವ. ಅಂದ್ರೆ ಕೆರೆ ನೀರು ಕೆರೆ ಚೆಲ್ಲು. ಕೆರೆ ನೀರು ಕೆರೆಗೆ ಚೆಲ್ಲಿದ್ರೆ ನಮಗ್ ಚೆಲ್ಬೇಕು. ಅವ್ರು ನಾವು ಚೆಲ್ಲಿರ್ತಿಲ್ಲ, ಅದನ್ನ ತಂದು ಇಲ್ಲಿ ಚೆಲ್ತಾರ ನಿಮ್ ತಲೆ ಅವರು. ಎಲ್ಲ ಹಣೆ ಬರ ಚಲ. ಹೌದು, ಕೆಲಸ ಮಾಡ್ತೀನಿ ಅಂದ್ರಲ್ಲ, ಏನೇನ್ ಕೆಲಸ ಮಾಡ್ತೀರಿ ನೀವು? ತೋರಿಸ್ರಿ ತೋರಿಸ್ರಿ ತೋರಿಸ್ರಿ. ದಂಡಿಗರ ಹರಿದು ಹೋಗ್ತೀನಿ ಅಂತೇನ? ಹಂಗಲ್ರಿ, ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ. ಏನವ ಅದನ್ನು ಶ್ರದ್ಧೆ ಭಕ್ತಿ ನಿಮ್ಗೆ ಗಾಡಿ ಹೊಡಿಯಕ ಬರುತ್ತಾ? ಏನ್ ಕಟಾಸ ಮಾಡ್ತಾಳೋ ಮರ. ಗಾಡಿ ಹೊಡ್ಯಾಕ ಬರತ್ತಾ ಅಂತ ಕೇಳಬೇಡ್ರಿ. ಎಷ್ಟು ಗಾಡಿ ಹೊಡೆದಿರಿ ಅಂತ ಕೇಳ್ರಿ. ಅದಕ್ಕೆ ಗೊತ್ತಿರುತ್ತೆ ಅಂತೇಳಿ ನೋಡ್ರಿ. ಇಲ್ಲಿ
ಆಡು ಮುಟ್ಟಲಾರ ತಪ್ಪಲು ಉಳಿದಿಲ್ಲ, ಗಂಡಸರು ಹೊಡಿಲಾರ ಗಾಡಿನ ಉಳಿದಿಲ್ಲ ಇನ್ನಾರು. ಬರೀ ಗಾಡಿ ಕೊಡ್ರಿ ನಮ್ಮ ಕೈಯಾಗ, ಗೇರ್ ಬಾಸ್ ಗಿರ್ಲಿಕ್ಕಂದ್ರು ಸ್ಕೂಡ್ರು ವಾಯರ್ ತುರಿ ಗೇರ ಹಾಕಿ ಎಕ್ಸಿಲಿಟ್ರ್ ಮೇಲೆ ಕಾಲಿಟ್ಟು ಹೊಡೆದ್ನಿ ಅಂದ್ರೆ ಗಾಡಿ ಎರಡು ತಾಸಿನಾಗ ಗೌವಾದಾಗಿರ್ಬೇಕು, ಇಲ್ಲಂದ್ರ ಪೊಲೀಸ್ ಸ್ಟೇಷನ್ದಾಗಿರ್ಬೇಕು. ಅಪ್ಪ ತಂದೆ ಮಹಾನುಭಾವ ಇದ್ಯೋ ಯಪ್ಪ ಇಲ್ಲಿವರೆಗೂ ಏನಿಲ್ಲ ಇರ್ತಾನ ನಿನ್ನ ವೈದ ಅಲ್ಲೇ ಕುಕ್ಕರ್ ಬಡಿಬಾರ್ದ ಊರಿಗೆ ಕಾಲಿದ ತಕ್ಷಣ ನಮ್ಮ ಗಾಡಿ ಹಾಕ್ರಿ ಪೊಲೀಸ್ ಸ್ಟೇಷನ್ಗೆ ಹಾಕಕ್ ಹೋಗಿದ್ರಿ. ನಮ್ಮಂತ ಹುಡುಗರು ಗೋವಾಕ್ ಹೊಂಟಿವ್ ಅಂದ್ರೆ 5,000 ರೂಪಾಯಿ ಪೊಲೀಸರ ಸಂಬಂಧ ತೆಗೆದಿಟ್ಟಿರ್ತೀವಿ ನಾವು. ಓ ಹಿಂಗ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಡ್ರಿ. ನೀವ್ ಯಾ ನಮ್ಮನಿ ಅಳ್ಳಾಡಿಸ್ತೀರಿ, ಯಾ ನಮ್ಮನಿ ಒತ್ತತೀರಿ, ಯಾ ನಮ್ಮನಿ ಹೊಡಿತೀರಿ. ಏನು ಗಾಡಿ ರೀ ಗಾಡಿ ನೀ ಬಾಡಿನ ಮಾಡಿರ್ತೀಯಲ್ಲ ಬೇಕಾದ